ಆದ್ರೆ ಇದೀಗ ಇವಾಗೇನ್ ನಡೀತಾ ಇದೆ ಕದನ ವಿರಾಮದ ಒಂದು ಸಂದರ್ಭದಲ್ಲಿ ಯುದ್ಧ, ಆ ಒಂದು ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇರುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನು ಇರಾನ್ನ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಇರಾನ್ನ ಪಶ್ಚಿಮ ಮಧ್ಯಭಾಗದ ನೆಲೆಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿರುವಂಥದ್ದು. ಟೆಹ್ರಾನ್, ತಬ್ರೀಜ್, ಇಸ್ಫಹಾನ್ ನಗರಗಳಲ್ಲಿ ಭೀಕರವಾದಂತಹ ಸ್ಫೋಟ ಆಗಿದೆ. ಮೆಹ್ರಾಬಾದ್ ಏರ್ಪೋರ್ಟ್ ಮೇಲೂ ಕೂಡ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಇದೇ ಸಂದರ್ಭದಲ್ಲಿ ಕ್ಷಿಪಣಿಗಳ ಮೂಲಕ ದಾಳಿ ಮಾಡಿರುವಂತಹ ಆರೋಪವನ್ನ ಮಾಡಲಾಗ್ತಾ ಇರುವಂಥದ್ದು. ಕ್ಷಿಪಣಿಗಳ ಮೂಲಕ ದಾಳಿಯನ್ನ ಮಾಡಲಾಗಿದೆ. ಇರಾನ್ನ ಪಶ್ಚಿಮ ಮಧ್ಯಭಾಗದ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಇದೀಗ ಅಟ್ಯಾಕ್ ಅನ್ನ ಮಾಡಿರುವಂಥದ್ದು. ಟೆಹ್ರಾನ್, ತಬ್ರೀಜ್ ನಗರಗಳು ಸ್ಫೋಟವಾಗಿದೆ. ಈಗ ಆಲ್ರೆಡಿ ಅಲ್ಲಿರುವಂತಹ ಜನರಿಗೆ ಒಂದು ಸೈರನ್ ಹೊರಡಿಸುವ ಮುಖಾಂತರ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ಇಸ್ರೇಲ್. ಇರಾನ್ ದಾಳಿ ಮಾಡಿದ್ದಕ್ಕೆ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ ಇಸ್ರೇಲ್ ಒಂದ್ ಕಡೆನಲ್ಲಿ. ಇನ್ನೊಂದ್ ಕಡೆನಲ್ಲಿ ಇಸ್ರೇಲ್ ದಾಳಿ ಮಾಡ್ತಾ ಇರೋದಕ್ಕೆ ಇರಾನ್ ಕೂಡ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇರಾನ್ ಪುಟ್ಟ ರಾಷ್ಟ್ರ ಆಗಿರ್ಬೋದು, ಆದ್ರೆ ಅದರ ಸಾಮರ್ಥ್ಯ ದೈತ್ಯವಾಗಿದೆ. ತನ್ನ ಸಾಮರ್ಥ್ಯವನ್ನ ಈ ಯುದ್ಧದ ಮುಖಾಂತರ ತೋರಿಸ್ತಾ ಇದೆ.